ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆಲ್ಲರೂ? ಬೆಳಿಗ್ಗೆ ಸ್ಕಿನ್ ಕೇರ್ ರೂಟೀನ್ ಮಾಡ್ತಾ ಇದ್ದೀನಿ. ಬೇರ್ ಫಾರ್ಮ್ಸ್ ನನ್ನದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಆಲ್ರೆಡಿ ಇದರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ಯಾವ ರೀತಿ ನೀವು ಯೂಸ್ ಮಾಡಬೇಕು, ಇದರಿಂದ ನಿಮ್ಮ ಸ್ಕಿನ್ ಯಾವ ರೀತಿ ಗ್ಲೋ ಆಗುತ್ತೆ, ಆ ಬೇಬಿ ಸ್ಕಿನ್ ಮತ್ತೆ ನಿಮಗೆ ಹೇಗೆ ಸಿಗುತ್ತೆ ನೀವು ನಂಬಲ್ಲ. ಜಸ್ಟ್ ಫೇಸ್ ವಾಶಲ್ಲೇ ಆ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ನೋಡಿ, ಅದು ತಾನಾಗಿ ಹೊರಗೆ ಬರುತ್ತೆ. ಫುಲ್ಲು ಸ್ಕಿನ್ ಗ್ಲೋ ಆಗಲಿಕ್ಕೆ, ನಿಮ್ಮ ಮುಖದಲ್ಲಿರುವ ಕಲೆ ಎಲ್ಲ ಫೇಡ್ ಆಗಲಿಕ್ಕೆ, ಹಾಗೂ ನೆಕ್ಸ್ಟ್ ಆ್ಯಂಟಿ ಏಜಿಂಗ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಹಾಗೂ ನನ್ನ ಡೇ ಕ್ರೀಮಲ್ಲೇ ನಿಮಗೆ SPF 50 ಕೂಡ ಇದೆ. ಸನ್ಸ್ಕ್ರೀನ್ ಕೂಡ ನೀವು ಎಕ್ಸ್ಟ್ರಾ ಯಾವುದೇ ರೀತಿಯಲ್ಲಿ ಹಾಕಬೇಕಂತಿಲ್ಲ. ಯಾಕೆಂದರೆ ಹೊರಗಡೆ ಸನ್ಸ್ಕ್ರೀನಲ್ಲಿ ತುಂಬ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ನಾನು ಬೆಸ್ಟಿಂದ ಬೆಸ್ಟ್ ಪ್ರಾಡಕ್ಟನ್ನು ತೊಗೊಂಡು ಬಂದಿದ್ದೀನಿ. ಹಲವು ಸರ್ಚ್ ಲ್ಯಾಬ್ ಟೆಸ್ಟ್ ನಂತರನೇ ಈ ಪ್ರಾಡಕ್ಟ್ ನಾನು ಲಾಂಚ್ ಮಾಡಿದ್ದು. ದುಡ್ಡು ಮಾಡುವಂಥ ಯಾವುದೇ ಅಂದಾಜಿಂದ ಅಲ್ಲ, ಎಲ್ಲ ಸ್ಕಿನ್ ನನ್ನ ಸ್ಕಿನ್ ರೀತಿಯೇ ಆಗಬೇಕಂತ ಒಂದೇ ಒಂದು ಉದ್ದೇಶದಿಂದ ಈ ಪ್ರಾಡಕ್ಟನ್ನು ನಾನು ತೊಗೊಂಡು ಬಂದಿದ್ದು. ಆರ್ಡರ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನ್ ವೆಬ್ಸೈಟ್ ಲಿಂಕ್ ಕೂಡ ಇದೆ ಹಾಗೂ ನಂಬರ್ ಕೂಡ ಇದೆ, ಯಾವುದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ, ಇದು ಕೆಸು ಎಲೆ ತಂದು 1 ವಾರ ಆಯ್ತು. ಇದು ಪಗಡೆ ಮಾಡಿದ್ರೆ ಮಾಡುದಿಲ್ಲ, ಹೇಳಿದ್ರೆ ಬಾಕಿ ಆಗ್ತಾವಿಲ್ಲ. ಈ ಹಾಗೆ ನನ್ನ ಹೆಣ್ಸಿಗೆ ಹಾಗೆ ನೋಡಿ, ಜೇಗಿಗೆ ಮಾತಾಡ್ತಾರೆ ಅವರು. ಹೌದು, ಮಾಡುವ ಈಗ ಸೊ ಮಾಡಿ ಕೊಡ್ಬೇಕು. ಅದಕ್ಕೆ ಸ್ವಲ್ಪ ಒರಸಿ ಎಲ್ಲ ಕೊಡಿ ಅಂತ ಹೇಳಿದೆ ನಾನು. ಸರಿ, ಒರಸಿ ನನ್ಗೆ ಗೊತ್ತು ಮಾಡ್ಲಿಕ್ಕೆ ಗೊತ್ತಾಯ್ತಲ್ಲ. ಆಯ್ತಪ್ಪ, ಮಾಡಿ ನೀವು. ಉಲ್ಟ ಒರೆಸೋದಿಲ್ಲ ನೀವು? ಯಾರ ಕಾಲು ಒರೆಸೋದು, ಕಾಲು ಹಿಡಿದಿಲ್ಲ ನಾನು. ಕಾಲು ಹಿಡಿಯೋದಿಲ್ಲ ಅಂತೆ. ಕಾಲು ಹಿಡಿದು ಬೇಡಪ್ಪ, ಕಾಲು ಹಿಡಿದವರಿಗೆ ಜಾರ್ತದೆ. ನನ್ಗೆ ಮಾಡಿ ತಿನ್ಲಿಕ್ಕೆ ಗೊತ್ತುಂಟು. ಆಯ್ತಪ್ಪ, ಗ್ರೈಂಡ್ ಮಾಡಿ ಎಲ್ಲ ಕೊಡ್ಬೇಕಲ್ಲ ನಾನು ಮಾಡಿಲ್ಲ ರುಚಿ ಅಲ್ವಾ? ಈಗ ಏನಾಗ್ತದೆ, ಈಗ ಸಾಕು, ಆಮೇಲೆ ಆಗ್ತದೆ. ಈಗ ನೀವು ಇದ್ದೀರಲ್ಲ, ಅಷ್ಟೇ ನಾವು ಬೇಡ ಅಂತ ಹೇಳಿ. ಈಗ ನೀವು ಮುದುಕ ಆಗಿದ್ದೀರಿ. ಮುದುಕ ಎಂತದ ಎಲ್ಲಿಗಿತ್ತ ಅವರಿಗೆ? ಆಚೆ ನೋಡಿದ್ರೆ ಮಗ ಇದ್ದಾನ, ಮಗಲ ಕುರುಕುರು ಆಗ್ತದೆ. ನೋಡಿ, ಇದ್ರಲ್ಲಿ ಎಂತಾದ್ರೂ ಉಲ್ಟಾ ಎಂಟಕ್ಕಿತ್ತ ಅವರಿಗೆ. ಇದೆಲ್ಲ ಹೇಳುದು, ಉಲ್ಟಾ ಎಲ್ಲ ಹೇಳುದಿಲ್ಲ, ಇದೆಲ್ಲ ಹೇಳುದು. ಯಾರು ಬರುವಾಗ ಅದಿಲ್ಲ, ತಗೊಂಡು ಹೋಗ್ಲಿಕ್ಕಿಲ್ಲ, ಏನಿಲ್ಲ, ಗೊತ್ತಾಗಿಲ್ಲ. ಈ ಫೈಟ್ ಯಾಕೆ ಮಾಡುದು? ಅದು ಪಕ್ಕಡೆ ಮಾಡುವಾಗ ಫೈಟ್ ಮಾಡಿ ರುಚಿ ಆಗುದಂತೆ. ಹಾಗೆ ಅದು ಪತ್ರೊಡೆ ತಿನ್ನದೆ ಅವರ ಮಗು ಹೊರಗೆ ಬರಲ್ಲ ಅಂತೆ. ಮತ್ತೆ ಇರುವಾಗ ವಾರಕ್ಕೆ ಒಂದ್ಸಲ ಮಾಡ್ತಿದ್ರು ಪತ್ರೊಡೆ. ಅವರಿಗೆ ಇದು ಎಲ್ಲ ತುಂಬಾ ಇಷ್ಟ. ಯಾವಾಗ ಸಣ್ಣಗಿರುವಾಗ ಅಲ್ಲ, ಅತ್ತೆಗೆಲ್ಲ ಕಡುಬು ಮಾಡೋದು, ಎಲ್ಲ ಇದು ಪತ್ರೊಡೆ ಮಾಡುದು, ಮತ್ತೆ ಹಲಸಿನ ಹಣ್ಣಿದ್ದು ಇದು ಮಾಡುದು ಎಲ್ಲ ತುಂಬಾ ಅವರಿಗೆ ಇಷ್ಟ. ತಿಂದು ಸಹ ತುಂಬಾ ಇಷ್ಟ, ಮಾಡ್ಲಿಕ್ಕೆ ಸಹ ಇಷ್ಟ. ಒಳ್ಳೇದು, ತಿನ್ಬೇಕು. ಈಗಿನ ಅವ್ರಿಗೆ ಏನ್ ಗೊತ್ತಿಲ್ಲ. ಈಗ ಒಂದು ಚಿಕನ್ ತಂದು ಅದು ರೆಡಿಮೇಡ್ ಮಸಾಲ ತಂದು ಹಾಕಿದ್ರೆ ತಿಂದ್ವಿ. ಇಲ್ಲಪ್ಪ, ನಾವು ರೆಡಿಮೇಡ್ ಮಸಾಲ ಹಾಕಲ್ಲ, ನಾವು ಮನೆಯಲ್ಲಿ ಮಾಡಿ. ಇವರು ನೋಡಿ ಅಂತೆ, ಚಿಕನ್ ತನ್ನೋದು ಚಿಕನ್ ತಿನ್ನೋದಂತೆ. ನಿನ್ನೆ ವೆಜ್ ಇತ್ತು, ಅದು ಬೇಡ, ನಾನು ತಿಂದೆ ಅಲ್ಲ ಒಮ್ಮೆ. ಈಗ ನಿಮಗೆ ವೆಜ್ ಮಾಡ್ತಾರೆ, ನೀವು ತಿನ್ನಿಸ್ತೀರಾ, ಮಾಡಿಸ್ತೀರಿ, ಮತ್ತೆ ನಿನ್ನೆ ರಾತ್ರಿ ತಿನ್ನಿಸ್ತೀರಿ. ನಾನು ಒಂದು ಸಲ ತಿಂದಿದ್ದೇನಲ್ಲ. ಎಷ್ಟು ಸತಿ ತಿನ್ನೋದು? ಮಾಡಿಸುವುದು ನಮಗೆ ವಾರ ಇದೆ, ಅದನ್ನು ತಿನ್ನಿಸುವುದು. ನಿಮಗೆ ಮತ್ತೆ ಸ್ಪೆಷಲ್ ಚಿಕನ್ ಕಬಾಬು, ಮತ್ತೆ ಗೀ ರೋಸ್ಟ್, ಚಿಕನ್ ಚಿಲ್ಲಿ. ಕಪ್ಪು ತಕೊಂಡು ಓಡಿ ಬಂದಿದ್ದಾರೆ, ಚಿಕನ್ ಇದು ಕರಿ ಉಂಟಂತ. ನಿಮಗೆ ಬೇಕು ಒಂದೇ ಟೈಪ್ ಮಾಡಿದ್ರೆ ನಿಮಗೆ ಬೇಡ, ಬೇರೆ ಬೇರೆ ಮಾಡ್ಬೇಕು ನಿಮಗೆ. ಯಾರಿಗೆ? ಡಾಡನಿಗೆ, ನಿನ್ನ ದೊಡ್ಡಪ್ಪನಿಗೆ. ಅವರಿಗೆ ಈಗಿನವರಿಗೆ ಚಿಕನ್ ತರುವುದಂತೆ, ರೆಡಿಮೇಡ್ ಮಸಾಲ ತರುವುದಂತೆ, ಮಾಡುದಂತೆ, ತಿನ್ನುದಂತೆ. ನಾವು ರೆಡಿಮೇಡ್ ಮಸಾಲ ಮಾಡಲ್ಲ, ನಾವು ಮನೆಯಲ್ಲೇ ಮಾಡಿ ಮಸಾಲ ಮಾಡಿ ನಾವು ಮಾಡುದು. ಅದು ಸಹ ನಿನ್ ದೊಡ್ಡಪ್ಪನಿಗೆ ಆಗ್ತದ? ತರಕಾರಿ ಮಾಡಿಸ್ತಾರೆ, ಯಾರಿಗೆ ತಿನ್ನಿಸ್ತಾರೆ? ಒಂದು ಸಾಲ ಮತ್ತೆ ಸಂಜೆ ನೀವು ತಿನ್ನಿ, ಎಲ್ಲ ಖಾಲಿ ಮಾಡಿ ನಾನ್ ತಿಂದಿದ್ದೇನಲ್ಲ ಆಗ ಅಂತ ಹೇಳ್ತಾರೆ. ಮತ್ತೆ ಚಿಕನ್ ಸಾಗೇನೆ ದಿನ ಒಂದೇ ಟೈಪ್ ಮಾಡಿದ್ರೆ ಅವ್ರು ತಿಂತಾರ? ಇಲ್ಲ, ಬೇರೆ ಬೇಕು. ಅದು ಕೂಡ ಎಷ್ಟು ಪೀಸ್ ಬೇಕು? 4-5. ಅದ್ರೀಗ ಯಾರಿಗೆ ಹೇಳ್ತಾರೆ? ನಮಗೆ ಹೇಳುದು. ಆಯ್ತು, ಈಗ ಮಳೆ ಬಿಟ್ಟಿಲ್ಲ. ಈಗ ಮತ್ತೆ ದಿನ ತಿರ್ಗಾಡ್ಲಿಕ್ಕೆ. ಹೌದು, ಬೆಳಿಗ್ಗೆ ಹೇಳುವಾಗ ದಡ ಇಲ್ಲ. ಮನೆಯಿಂದ ಸ್ಟೇಟ್ ಬ್ಯಾಂಕ್ ಬಂಟ್ವಾಳಕ್ಕೆ ಹೋಗ್ಬೇಕಾದ್ರೆ
ಮುಡಿಪುಣಿಯಿಂದ ಸ್ಟೇಟ್ ಬ್ಯಾಂಕ್ ನಿಂದ ಮಣಿಯಳ್ಳ ಹಾ ಮುನಿಯಲ್ಲ. ಹಾಗೆ ಅವ್ರು ಹೋಗುದು. ಅದಂದ್ರೆ ಒಂದು ಸರ್ಕಲ್ ಹೊಡೆದು ಹೋಗ್ಬೇಕಂತೆ ಅವರಿಗೆ. ಸರ್ಕಲ್ ಹೊಡೆದು ಹೋಗುದಿಲ್ಲ ಆದ್ರೆ ಅದು ಸಮಾಧಾನ ಇಲ್ಲ. ಹಾಗೆ ಬಂಟ್ವಾಳದಿಂದ ಈಚೆ ಮುಡಿಪಿಗೆ ಬರ್ಬೇಕಾದ್ರೆ ಬೀಸೂಡಲ್ಲಿ ಹಿಡಿದು ಯಾರಾದ್ರೂ ಬರ್ತಾರೆ ಈಚೆ ಹತ್ತಿರ ಅವರು ಇಲ್ಲ, ಅವರು ಸೀದಾ ಸ್ಟೇಟ್ ಬ್ಯಾಂಕಿಗೆ ಹೋಗುದು. ಸ್ಟೇಟ್ ಬ್ಯಾಂಕ್ ಎಲ್ಲಿ ಹೋದ್ರು ಸಹ ಅವರು ಸ್ಟೇಟ್ ಬ್ಯಾಂಕ್ ಅದು ಮಾಮನ ಮನೆ. ನಿಮ್ಗಿತ್ತು ಬೇಕಿತ್ತ ಮಗನೇ? ಪತ್ರೊಡೆಗೆ ಅದುವೇ ಅಕ್ಕಿ ಕಡೀಲಿಕ್ಕೆ ಕರೆಂಟ್ ಹೋಗಿತ್ತಾಗ, ಈಗ ಕರೆಂಟ್ ಬಂತು, ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಆಗ್ತೇನೆ ನಾನು. ದಾಡ ಅಂದರೆ ಇದು ಗ್ರೈಂಡರಿಗೆ ಹಾಕ್ಲಿಕ್ಕೆ ಅವರಿಗೆ ಆಗೋದಿಲ್ಲ, ಅದು ನಾನು ಇಲ್ಲದ್ರೆ ಫ್ರೀ ಹಾಕಬೇಕು ಹಾಗೆ. ಇಲ್ಲಾದರೆ ಅವರ ಎಷ್ಟುವರೆಗೆ. ಇದು ಚಾಲು ಮಾಡು ಗ್ರೈಂಡರ್. ಓಕೆ, ನನಗೆ ಇದು ಜೀರಾ ವಾಟರ್. ಇವತ್ತು ನಾನು ಲಿಕ್ವಿಡ್ ಡಯಟಲ್ಲಿ ಇದ್ದೀನಿ. ಬೆಳಿಗ್ಗೆ ಕಾಫಿ ಕುಡ್ದಿದ್ದೀನಿ, ಇವಾಗ ಜೀರಾ ವಾಟರ್ ಕುಡಿತಾ ಇದ್ದೀನಿ. ಯಾಕೆಂದರೆ ನನಗೆ ನಿಜವಾಗ್ಲೂ ಜ್ಯೂಸ್ ಮಾಡಲಿಕ್ಕಿತ್ತು, ಆದರೆ ಕರೆಂಟ್ ಇಲ್ಲ, ಹಾಗಾಗಿ ಜ್ಯೂಸ್ ಮಾಡಲಿಕ್ಕೆ ಆಗಲ್ಲ. ಜೀರಾ ವಾಟರ್ ಕುಡಿತಾ ಇದ್ದೀನಿ. ಅಮ್ಮ ಅರ್ಧ ಮಾಡಿ ಹೋಗಿದ್ದಾರೆ ಈಗ ಪತ್ರೊಡೆದು, ಅದು ಕೂಡ ಅಲ್ಲಿ ಅರ್ಧ ಕಡಿತಾ ಉಂಟು, ಅಲ್ಲೇ ನಿಂತಿದೆ ಅದು ಕರೆಂಟ್ ಹೋಗಿ. ಇನ್ನು ಉಳಿದದ್ದು ನನಗೆ, ಅದಕ್ಕೆ ಖಾಲಿ ರೈಸ್ ಮಾತ್ರ ಹಾಕಿಟ್ಟಿದ್ದಾರೆ. ಮೆಣಸು, ಹುಳಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕ್ಲಿಕ್ಕೆ ಉಂಟು, ಅದನ್ನು ಹಾಗೆ ಬಿಟ್ಟಿದ್ದಾರೆ. ರೈಸ್ ಇಟ್ಟು ಗ್ರೈಂಡ್ ಮಾಡಲಿಕ್ಕೆ ಇಟ್ಟು ಹೋಗಿದ್ದಾರೆ. ಇದು ಅದಕ್ಕೇನೆ ಪತ್ರೊಡೆಗೆನೆ, ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ. ಅದಕ್ಕೆ ಬೇಳೆ ಎಲ್ಲ ಹಾಕ್ಲಿಕ್ಕೆ ಉಂಟು, ಆವಾಗ ಚೆನ್ನಾಗಾಗುತ್ತೆ. ಕೆಲವರು ಹಾಕುದಿಲ್ಲ, ಜಸ್ಟ್ ತೆಂಗಿನಕಾಯಿ ಅದೆಲ್ಲ ಹಾಕ್ತಾರೆ. ನಾನು ಯಾವಾಗಲೂ ಬೇಳೆ ಎಲ್ಲ ಹಾಕ್ತೀನಿ, ನನಗೆ ಅದು ಒಳ್ಳೆಯದಾಗುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಹುಡಿ ಮಾಡಿದರೆ ಆಯಿತು. ಚನದಾಳು ಹಾಗೂ ತೊಗರಿಬೇಳೆ ಉದ್ದಿನ ಬೇಳೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಅದರೊಂದಿಗೆ ಸ್ವಲ್ಪ ಜೀರನ್ನು ಹಾಕಿ ಫ್ರೈ ಮಾಡಿ ಹುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದರೆ ಆಗುತ್ತೆ, ಅಥವಾ ಗ್ರೈಂಡ್ ಮಾಡುವಾಗ ಕೂಡ ಹಾಕಿದರೆ ಆಗುತ್ತೆ. ಸ್ವಲ್ಪ ಜೀರಿಗೆ ಕೂಡ ಹಾಕಿ ಹುರಿದು ಒಟ್ಟಿಗೆ ಹಾಕಿದರೆ ಆಯ್ತು ಅದಕ್ಕೆ. ಇದನ್ನು ಸಪ್ರೇಟಾಗಿ ನಾನು ಹುಡಿ ಮಾಡ್ತೀನಿ. ಪತ್ರೊಡೆಗೆ ಇದು ಸಾರು ಮಾಡಲಿಕ್ಕಿರುತ್ತಲ್ಲ, ಅದಕ್ಕೆ ಕೂಡ ಮಸಾಲೆ ರೆಡಿ ಮಾಡಿ ಇಡ್ತೀನಿ. ಯಾಕೆಂದರೆ ಕರೆಂಟ್ ಬಂದಿದ್ದೆ ಮತ್ತು ಇದು ಮಾಡೋಣ ಅಂತೇಳಿ. ಸಾರಿಗೆ ನಾನು ಸ್ವಲ್ಪ ಚಿಕನ್ ಮಸಾಲನೇ ತೆಗಿತೀನಿ, ಜಾಸ್ತಿ ಗರಂ ಮಸಾಲೆ ಎಲ್ಲ ಹಾಕಲ್ಲ, ಸ್ವಲ್ಪ ಲೈಟಾಗಿ ಗರಂ ಮಸಾಲೆ ಹಾಕಿ ಚಿಕನ್ ಮಸಾಲನೇ ತೆಗಿತೀನಿ. ಹಾಗೂ ಸಾರು ಸ್ವಲ್ಪ ತೆಳುವಾಗಿ ಸ್ವಲ್ಪ ಜಾಸ್ತಿನೇ ಮಾಡಬೇಕು, ಇಲ್ಲದಿದ್ದರೆ ಅದು ತುಂಬ ಗಟ್ಟಿ ಆಗುತ್ತೆ. ಕೆಲವರು ಗಟ್ಟಿ ಮಾಡ್ತಾರೆ, ನಮಗೆ ಸ್ವಲ್ಪ ಅದರಲ್ಲಿ ರಸ ಇದ್ದರೆ ಸಾರಿದ್ರೆ ಇಷ್ಟ ಆಗುತ್ತೆ. ಹಾಗೆ ಒಬ್ಬೊಬ್ಬರದ್ದು ಟೇಸ್ಟ್ ಒಂದೊಂದು ರೀತಿ ಇರುತ್ತಲ್ವ, ಆ ರೀತಿ ಮಾಡಿದರೆ ಆಯಿತು. ಯಾಕೆಂದರೆ ನಾವು ಅದು ಎಷ್ಟು ರಸ ಹಾಕಿ ನೈಟ್ ಮಾಡ್ತೀವಲ್ವ, ಬೆಳಿಗ್ಗೆ ಆಗುವಾಗ ಅದು ಫುಲ್ಲು ಎಳೆದಿರುತ್ತೆ, ಗಟ್ಟಿ ಆಗುತ್ತೆ, ಅದು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನಾನು ಸ್ವಲ್ಪ ಚಿಕನ್ ಕೂಡ ಆ್ಯಡ್ ಮಾಡ್ತೀನಿ, ಆವಾಗ ಅದು ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಟನ್ ಚಿಕನ್ ಸ್ವಲ್ಪ ಆ್ಯಡ್ ಮಾಡ್ಬೋದು ನೀವು, ಚೆನ್ನಾಗಾಗುತ್ತೆ ಆವಾಗ. ಓಕೆ, ಇದು ಸ್ವಲ್ಪ ಫ್ರೈ ಆಗಿದ್ದೆ. ಇದಕ್ಕೆ ಈ ಮಸಾಲವನ್ನು ಹಾಕೋಣ. ಸ್ವಲ್ಪ ಕೊತ್ತಂಬರಿ, ಇದಂತ ಪೆಪ್ಪರ್, ಜೀರಿಗೆ ಹಾಗೂ ಸ್ವಲ್ಪ ಮೆಂತ್ಯ ಹಾಕ್ಲಿಕ್ಕೆ ಉಂಟು. ಮೆಂತ್ಯ ಮತ್ತೆ ಹಾಕೋದು, ಅಂದರೆ ಅದು ಕಪ್ಪಾಗುತ್ತಲ್ವ. ಮತ್ತು ಇದರೊಟ್ಟಿಗೆ ನೀರುಳ್ಳಿ ಕೂಡ ಫ್ರೈ ಮಾಡಲಿಕ್ಕೆ ಉಂಟು, ಮತ್ತು ತೆಂಗಿನಕಾಯಿ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಿ ಗ್ರೈಂಡ್ ಮಾಡಿದರೆ ಆಯಿತು. ಗರಂ ಮಸಾಲ ಹುಡಿ ಉಂಟು ಆಲ್ರೆಡಿ ನನ್ನ ಹತ್ರ, ಹಾಗಾಗಿ ನಾನು ಅದನ್ನೇ ಹಾಕ್ತಾ ಇದ್ದೀನಿ. ಇದು ನೀವು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪನೇ ಹಾಕಿ ಅಷ್ಟೆ. ಇದಕ್ಕೊಂದು 3 ನೀರುಳ್ಳಿಯನ್ನು ಕೂಡ ಹಾಕಿ ಒಟ್ಟಿಗೆ ಫ್ರೈ ಮಾಡೋಣ. ಬೆಳ್ಳುಳ್ಳಿ, ಶುಂಠಿ ಹಾಕೋಣ. ನೀರುಳ್ಳಿ ಕೆಂಪಾಗಿದೆ, ಇದನ್ನು ಹಾಕೋಣ. ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಆಮೇಲೆ ಮೆಂತ್ಯ ಹಾಕೋಣ, ಆಮೇಲೆ ತೆಂಗಿನಕಾಯಿ ಹಾಕಿ ಫ್ರೈ ಮಾಡೋಣ. ಆಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಷ್ಟು ಮಾಡಿ ಆಮೇಲೆ ಗ್ರೈಂಡ್ ಮಾಡಿದರೆ ಆಯಿತು. ಕರೆಂಟ್ ಬಂತು, ಇವಾಗ ಇದಕ್ಕೆ ಹುಳಿ ಎಲ್ಲ ಹಾಕೋಣ. ನಿಲ್ತದು ಅವ್ರದ್ದು ನೋಡಿ ಆಟ ಅಲ್ಲಿ. ಅವಳು ಬಾಕ್ಸ್ ಒಳಗೆ, ಇವನು ಹೊರಗಡೆ. ನೋಡಿ, ಇವನು ಅಳ್ತಾ ಇದ್ದಾನೀಗ. ಅವಳು ಬಾಕ್ಸ್ ಒಳಗಡೆಯಿಂದ ಹೊಡೆಯುವುದು. ಆಯ್ತು, ಅದು ಬೆಕ್ಕಿಗೆಲ್ಲ ಅವಳು ಹೇಳಿ ಅಭ್ಯಾಸ ಆಗಿದೆ ಅದು. ಕಾಲೇಜಲ್ಲಿ ಕಾಫಿ ಹೊಡಿತಾಳೆ ನೋಡಿ ಅವಳು ಅಷ್ಟು.
ನೋಡಿ. ಅವಳು ಒಳಗಿದ್ದಾಳೆ. ಓಕೆ, ಇವಾಗ ಇದು ರೆಡಿ ಆಯಿತು. ಇದರಲ್ಲೇ ನಾನು ಸ್ವಲ್ಪ ಇದಕ್ಕೆ ಕೂಡ ಹಾಕ್ತೀನಿ, ಮಸಾಲ ಉಂಟಲ್ಲ ಚಿಕನ್ ಇದರದ್ದು, ಇದಕ್ಕೆ ಗ್ರೇವಿ ಮಾಡಲಿಕ್ಕೆ ಅದನ್ನು ಕೂಡ ಇದರಲ್ಲೇ ಹಾಕಿಬಿಡ್ತೀನಿ. ಹುಡಿ ಕೂಡ ಇದಕ್ಕೆ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಓಕೆ, ಮಸಾಲ ಕೂಡ ರೆಡಿ ಆಯಿತು. ಇನ್ನು ಸಂಜೆ ಇದನ್ನು ಮಾಡೋದು. ಇವಾಗ ಇದು ಎಂಥದ್ದು ತೊಂದರಲ್ಲಿ ಇಟ್ಟಿದ್ದು ಅದು ಕೂಡ ಬೇಯಬೇಕಲ್ವ. ತಣ್ಣಗಾದ್ಮೇಲೆ ಕಟ್ ಮಾಡಿ ಮತ್ತೆ ಸಾರು ಮಾಡಿ ಹಾಕೋದು. ಇದನ್ನು ಇವಾಗ ಸೀದಾ ಫ್ರಿಜ್ಜಲ್ಲಿ ಇಡ್ತೀನಿ. ಇದನ್ನು ಹೀಗೇ ಫ್ರಿಜ್ಜಲ್ಲಿ ಇಡ್ಬೋದು, ಇದಕ್ಕೆ ಬೇರೆ ಪಾತ್ರೆಯಲ್ಲಿ ಹಾಕಬೇಕಂತಿಲ್ಲ. ಹೀಗೇ ಡೈರೆಕ್ಟಾಗಿ ನಾವು ಫ್ರಿಜ್ಜಲ್ಲಿ ಇಡ್ಬೋದು. ಇದನ್ನು ಏನಾಗಲ್ಲ. ಚೆನ್ನಾಗಿದೆ. ವೀಗಾಡಿದ್ದು ನಂದು, ಸುಮಾರು ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅದು. ಇದು ಕೊಲ್ಲದರು. ನನಗೆ ಬೆಳಿಗ್ಗೆ ಬೀಚ್ ರೋಡ್ ಹೋಗ್ಲಿಕ್ಕೆ ಇತ್ತು. ಬರುವಾಗ ತಂದದ್ದು ಇಳಿದ ಬೆಲ್ಕಾಡಿಂದ. ಒಳ್ಳೆ ಉಂಟು ಹೊರತರು. ಇದು ಮಳೆಗಾಲದಲ್ಲಿ ಸಿಕ್ಕುದು. ಬೆಳಿಗ್ಗೆ ಬೇಸಿಗೆ ಸಿಗ್ತದೆ, ಅದು ಅಷ್ಟು ಇದಿಲ್ಲ. ಈಗ ಅದೊಂದು ಟೇಸ್ಟೇ ಬೇರೆ, ರುಚಿ ಒಳ್ಳೆದುಂಟು. ಈಗ ಒಳ್ಳೇದ್ರಿಂದ ಮೊದಲು ಒಳ್ಳೇದಿರುತ್ತಾ? ಈಗ ಸಹ ಈ ಟೈಮಲ್ಲಿ ಒಳ್ಳೆದುಂಟು. ಅಂದರೆ ಇದು ಐಸ್ ಹಾಕೋದಲ್ಲ, ಐಸ್ ಹಾಕೋದಿಲ್ಲ ಇದಕ್ಕೆ. ಇದು ಫ್ರೆಶ್. ಇದು ಕಿರಿಕಿರಿ ಮೀನು, ಇದು ಕ್ಲೀನ್ ಮಾಡಿ ಐಸ್ ಹಾಕ್ತಾರೆ, ಆದರೆ ಸಹ ಇದು ಇಂಥದ್ದು ಕ್ಯಾಂಡಿ ಅಂತ ಹೇಳಿ ಕ್ಯಾಂಡಿ ಮಾಡೋದಿಲ್ಲ. ಎಂತ ಕ್ಯಾಂಡಿ 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 ಅಂದ್ರೆ ಐಸ್ ಅಲ್ಲ, ಐಸ್ ಕ್ಯಾಂಡಿ ಮಾಡಲ್ಲ ಅಂತ. ಹಾಗೆ ಇದೆಂತ? ಲೈಕಮ್ಮ ಇದು ಯಾರಿಗೆ? ನಿಮ್ಗೆ? ನನ್ಗೆ ಲೈಕ್. ಕೈ ಇವನೊಂದು ನೀನಿದ್ಯಲ್ಲ ಅದಕ್ಕೆ ಎದುರೆದುರು ಬರ್ತಾನೆ. ಸರಿ. ಸರಿ. ಎಂತ ಇದು ಸಾರು ಮಾಡುದಾ? ಹಾ, ಸಾರು ಮಾಡುದು. ಇದು ಸ್ಪೆಷಲ್ ಸಾರು. ಹೇಗೆ ಅದಮ್ಮ? ಇದು ಸ್ವಲ್ಪ ಸ್ವೀಟ್ ಅಂದ್ರೆ ತುಂಬಾ ಖಾರ ಇಲ್ಲ, ಮತ್ತೆ ಜಾಸ್ತಿ ಹುಳಿ ಸಹ ಇಲ್ಲ. ಇದು ಅದು ಮತ್ತೆ ಬುಂಜೀರೆಲ್ಲ ಹೇಳ್ತಾರಲ್ಲ, ಅದು ಸ್ವಲ್ಪ ಬಳಂಜೀರಿ, ಸಿಲ್ವರ್ ಫಿಶ್. ಸಿಲ್ವರ್ ಫಿಶ್. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಸಣ್ಣ ಮೀನು. ಇದು ಕೊಲ್ಲಸರು, ಮತ್ತೆ ಮಾಪಳೆ ಭಾಷೆಲ್ಲ ಕೊಳ್ಳ ಚರ್ಗು ಅಂತ ಹೇಳೋದು. ಕೊಳ್ಳ ಚರ್ಗು. ಕೊಳ್ಳ ಚರ್ಗು. ಅದು ನನಗೆ ಗೊತ್ತಿಲ್ಲ. ಇದು ಡ್ರೈ ಮಾಡ್ತಾರಲ್ಲ, ಡ್ರೈ ಫಿಶ್. ಹಾ, ಫ್ರೈ ಅಲ್ಲ. ಒಣಗಿಸ್ತಾರೆ. ಒಳ್ಳೆ ಟೇಸ್ಟ್ ಆಗ್ತದೆ ಒಣಗಿಸಿ. ಇದರದ್ದು ಒಣ ಮೀನಿದ್ದು ಸಾರು ಮಾಡಿದರೆ ಇದಕ್ಕೆ ಒಣಗಿದಕ್ಕೆ 800 ಕೆಜಿಗೆ. ಅಷ್ಟು ಉಂಟಾ? 600. ಹೌದು, 800. ನಿನ್ನೆ ಹೇಳಿದ್ರು 800 ಅಂತ ಇದಕ್ಕೆ. ಅದು ಇದು ಕಣಿಲೆ ಅಂತ ಹೇಳಿ, ಕಣಿಲೆ, ಕಣಿಲೆ, ಬ್ಯಾಂಬೂ ಶೂಟ್. ಇದು ನಿನ್ನೆ ಮೊನ್ನೆ ತಂದು ಹಾಕಿದ್ದು. ಒಳ್ಳೆ 2 ಡಬ್ಬದಲ್ಲಿ ಉಂಟು. ಇವನು ಅಡ್ಡ ನಿಂತಿದ್ದಾನೆ. ಬೇಡ ಈಚೆ ಬರ. ಫುಲ್ ಹಾಕಿದ್ದೆ. ಮೊನ್ನೆ ಎಷ್ಟಿತ್ತು ಅದರಲ್ಲಿ? ಇದು ಎಷ್ಟಿತ್ತು? ಇದು ಯಾವುದು ಇದು? ಅದು ಮೊನ್ನೆ 5.25 kg. ಅಲ್ಲ, ಇದು ಎಷ್ಟಿತ್ತು ಟೋಟಲ್ ಪೀಸಸ್? 8 ಪೀಸಸ್ ಇತ್ತಲ್ಲ. 8 ಪೀಸಸ್ ಅಲ್ಲಿ ಅಷ್ಟೇ ಸಿಗುತ್ತೆ. ಇದು ತುಂಬಾ ಟೈಮ್ ಬರುತ್ತೆ. ಹಾಗೆ ಉಪ್ಪು ನೀರಲ್ಲಿ ಹಾಕಿಡ್ಬೇಕಾ ನಮ್ಮದು? ಉಪ್ಪಲ್ಲಿ ನೀರು ಹಾಕ್ಲಿಕ್ಕೆ ಉಪ್ಪು ಹಾಕಿ ಇಡುದು. ಉಪ್ಪು ಹಾಕಿ ಇಡುದು. ಬರುವ ವರ್ಷ ಏನಾಗಲ್ಲ, ಹಾಳಾಗಲ್ಲ. ಹಾಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ ಅದು. ಇಲ್ಲಿ ಒಬ್ಬ ಕಳ್ಳ ಕೂತಿದ್ದಾನೆ. ಇಲ್ಲಿ ನೋಡ್ತಾ ಇದ್ದೀರಾ? ಸಿಟ್ ಕಾಫಿ. ಹಾಂ, ಇಲ್ಲಿ ಒಬ್ಬ ಕಳ್ಳ ಕೂತಿದ್ದಾನೆ, ಮತ್ತು ಇಲ್ಲಿ ಒಬ್ಳು ಕಳ್ಳಿ. ಹಾಂ, ಇವಳು ಕೂಡ ಕಳ್ಳನೇ. ಇಬ್ಬರು ಎಂತ ಮಾಡಿದ್ದಾರೆ ನೋಡಿ, ಇಲ್ಲಿ ನೋಡಿ ನಮ್ಮ ಮನೆಯನ್ನು ಏನು ಮಾಡಿಟ್ಟಿದ್ದಾರೆ ಅಂತೇಳಿ. ಹೊರಗಡೆ ಹೋಗೋದು ಮಣ್ಣಲ್ಲಿ, ಮತ್ತು ಸೀದಾ ಒಳಗಡೆ ಬರೋದು ನೋಡಿ. ಡೈಲಿ ಇದು ಕೆಲಸ ನಮಗೆ. ಯಾರು ಮಾಡಿದ್ದಿದ್ದು? ಕೊನೆಗೆಲ್ಲ ಸಿಟ್ ಕೊನೆಗೆಲ್ಲ ಏ ಕೊನೆಗೆಲ್ಲಂಗ ಇಬ್ರ ಕೊನೆಗೆಲ್ಲ ಗಲೀಸ್ ಕೊನೆಗೆಲ್ಲ ಕಾಫಿ. ಡ್ಯಾಡಿ ಎಂತ ಮಾಡ್ತಿದ್ದೀರಾ? ಕಣ್ಣಿಲೆ ಕೊಚ್ಚುವುದಾ ನೀವು?
ತಂದರೆ ಸುಖ ಉಂಟಾ? ಅಂದ್ರೆ ಸುಖ ಇಲ್ಲ. ತಂದರೆ ಮಾಡಬೇಕು ನೀವೇ. ಯಾರು ತಂದರೂ ಅವರು ಮಾಡೋದು, ಇಲ್ಲಿ ಈ ಮನೆಯ ಪಾಲಿಸಿ ಅದು ಅಲ್ಲ ಹೇಳಿ. ಮಾಟಿಗೆ ಗೊತ್ತಿಲ್ಲ ಎಂತ ಮಾಡೋದು, ಕ್ವಾಲಿಟಿಗೆ ಮಾಟಿಗೆ ಗೊತ್ತಿಲ್ಲ. ಮೀನು ತಂದರೆ ಡ್ಯಾಡಿ ಹತ್ರನೇ ಕ್ಲೀನ್ ಮಾಡ್ತದೆ. ತೆಗಿಲಿಕ್ಕಿಲ್ವ ಅಷ್ಟೇನಾ? ಓಕೆ, ಇವಾಗ ಒಗ್ಗರಣೆ ಎಲ್ಲ ಕೊಡ್ತಾ ಇದ್ದೀವಿ. ಪತ್ರೊಡೆಗೆ ಫಸ್ಟಿಗೆ ನೀರುಳ್ಳಿ ತುಪ್ಪದಲ್ಲಿ ಒಗ್ಗರಣೆ ಕೊಡೋದು, ಆಮೇಲೆ ಚಿಕನ್ ಅದರಲ್ಲಿ ಬೇಯಿಸ್ಲಿಕ್ಕೆ ಇಡ್ತೀನಿ, ಸ್ವಲ್ಪ ಅರಶಿನ ಪೌಡರ್ ಹಾಕಿ ಉಪ್ಪು ಹಾಕಿ, ಆಮೇಲೆ ಮಸಾಲ ಹಾಕೋದು. ಕುದಿ ಬರುವಾಗ ಇದು ಎಂತ ಇದು ಪತ್ರೊಡೆ ಕಟ್ ಮಾಡಿ ಹಾಕೋದು. ಹಾಕಿ ಇವತ್ತು ಸಂಜೆಗೆ ಶವರ್ಮ ಮಾಡೋಣ ಅಂತ ಹೇಳಿದ್ದೀನಿ ನಾನು. ಮೊನ್ನೆಯಿಂದ ಹೇಳ್ತಾ ಇದ್ದೆ ಶವರ್ಮ ಮಾಡ್ತೀನಿ ಅಂತೇಳಿ. ಇವತ್ತು ದಿನ ಬಂದಿದೆ ಅದಕ್ಕೆ ಪತ್ರೊಡೆ ನಾಳೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್, ನಿಮಗೆ ಸ್ಪೆಷಲ್ ಬ್ರೇಕ್ಫಾಸ್ಟ್. ಅಮ್ಮ ಎಲ್ಲ ಮಾಡಿದ್ರು, ಮೀನು ಸಾರು ಮಾಡಲಿಕ್ಕೆ ನನಗೆ ಹೇಳಿದ್ದಾರೆ. ಅವರು ಭಾರಿ ಹುಷಾರಿದ್ದಾರೆ. ನನ್ನ ಮೇಲೆ ಹಾಕಿ ಎಲ್ಲ ಫೋನಲ್ಲಿ ಪಟ್ಟಂಗ ಹೊಡಿತಾ ಇದ್ದಾರೆ. ಓಕೆ, ಈಗ ಇದು ಹಾಕೋಣ. ನೋಡಿ ಅಂತೆ ಒಂದು ಕೈಯಲ್ಲಿ ಮೊಬೈಲ್. ಮೀನು ತಿನ್ನುವಾಗ ಮೊಬೈಲ್ ಇದು ಮಾಡ್ಲಿಕ್ಕೆಲ್ಲ ಹೇಳಲಿಲ್ಲವಾ? ಕೆಳಗಿಡು. ತಗೊಳ್ಳೋದು ಹೀಗೆ ಅಲ್ಲಿ ಬೀಗೆ ಅಂತ ಹೇಳಿ ಇದಲ್ಲೇ. ಊಟ ಮಾಡುವಾಗ ಊಟ ಮಾಡಬೇಕು, ಮೊಬೈಲ್ ನೋಡೋದಲ್ಲ. ಗೊತ್ತಾಯ್ತಲ್ಲ, ಬ್ಯಾಡ್ ಮ್ಯಾನರ್ಸ್. ಯಾರು ಕಲಿಸಿದ್ದು ನಿನಗೆ ಬ್ಯಾಡ್ ಮ್ಯಾನರ್ಸ್? ಮಮ್ಮಿ. ಹೇಳ್ಬೇಕಾ ಪಪ್ಪನ ಹತ್ರ ಈಗ? ಅದು ಬನಾನ ತಿನ್ನಾಯ್ತಾ? ಸರಿ ಉಂಟಾ ಒಳಗಡೆ? ಅದು ಹಾಳಾಗಿದಲ್ವಾ, ಅದು ಕಪ್ಪಾಗುತ್ತೆ ಹೊರಗಡೆ. ಓಕೆ, ಇವಾಗ ಮೀನು ಹಾಕೋಣ. ಓಕೆ ನೋಡಿ ರೆಡಿ ಆಯಿತು. ಜಾಸ್ತಿ ಕುದಿಸ್ಲಿಕ್ಕಿಲ್ಲ, ಕುದಿ ಬರುವಾಗ ಹಾಕಿ ಆಫ್ ಮಾಡಲಿಕ್ಕೆ. ಜಸ್ಟ್ ಇದು ತುಂಬ ಇದಲ್ವಾ, ಹುಡಿ ಆಗುತ್ತೆ. ಮೆಲ್ಲ ತಿನ್ಬೇಕು, ತೆಗೆದು ಚೆನ್ನಾಗಾಗುತ್ತೆ. ಇವಾಗ ಇದು ಟೇಸ್ಟ್ ಮಾಡ್ಲಿಕ್ಕೆ ಕೊಡ ನಮ್ಮನಿಗೆ. ಸರಿ ಉಂಟಾ ನೋಡೋಣ. ಟ್ರೈನಿಂಗ್ ಗೊತ್ತಾ ಮಗ? ಒಂದು ನಿಮಿಷ एक मिनट है मुन्ना. खाने क्यों नहीं आ गए बड़े में? ಮುನ್ನೆ ನಂಬರ್ ಸರ್ ಒಳ್ಳೆ ಉಂಟಾ? ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ. ತುಕಣಾರೆ ಬುಡ್ಡಾ ಪಿಯ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಶವರ್ಮ ಕೂಡ ಹೇಳ್ಬೋದು, ರೋಲ್ ಕೂಡ ಹೇಳ್ಬೋದು. ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಕುಬೂಸ್ ಎಲ್ಲ ಬೇಕಂತಿಲ್ಲ, ಚಪಾತಿ ಇದ್ದರೂ ಆಗುತ್ತೆ, ಮನೆಯಲ್ಲಿ ಮಾಡ್ಬೋದು ನೀವು ಇದನ್ನು. ಆಲ್ರೆಡಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ತುಂಬ ಸಿಂಪಲ್ ಮೆಥಡ್ ಹಾಗೂ ತುಂಬ ಟೇಸ್ಟಿ ಕೂಡ ಆಗುತ್ತೆ. ಅದರೊಂದಿಗೆ ನಾನು ಮ್ಯಾಂಗೋ ಮಸ್ತಾನಿ ಕೂಡ ಹಾಕಿದ್ದೆ. ನೀವೆಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ರೆಸಿಪೀಸ್ ನನ್ನದು ಫಾಲೋ ಮಾಡಿ. ನೀವು ಮಧ್ಯಮ ಕುಟುಂಬ ರೆಸಿಪೀಸ್ ಅಂತ ಬರುತ್ತೆ, ಅಥವಾ ಪ್ರಿಯಾಸ್ ರೆಸಿಪೀಸ್ ಅಂತ ಹಾಕಿದರೆ ಅದರಲ್ಲಿ ಕೂಡ ನಿಮಗೆ ಸಿಗುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲೇ ನಾನು ಮಯೋನೈಸ್ ಕೂಡ ಮಾಡ್ತಾಯಿದ್ದೆ, ಅದನ್ನೆಲ್ಲ ಈಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಏನು ಮಾಡ್ತಾ ಇದೆಯಾ? ಎಂತ ಇಲ್ಲ, ನೀರು ಕೊಂಡು. ಯಾರಿಗೆ? ಹಾಂ, ಇದೇನು ಎಣ್ಣೆ ಮಸಾಜ? ಓ, ಒಳ್ಳೇದಾಗುತ್ತಾ? ಸೂಪರಾ? ಅದೌದು. ಮತ್ತು ತುಂಬ ಜನ ಕೂಡ ಹೇಳ್ತಾರೆ, ಯಾಕಂದ್ರೆ ನಾನು ತುಂಬ ಸಲ ಕಾಲ್ ರಿಸೀವ್ ಮಾಡ್ತೀನಲ್ಲ, ಎಲ್ಲರೂ ಹೇಳ್ತಾರೆ ಒಳ್ಳೇದುಂಟು. ಖುಷಿ ಆಗುತ್ತೆ ಕೇಳುವಾಗ. ಕಳಿಸ್ಲಿಕ್ಕೆ
ಕೇಳಿ ಅಲ್ಲ. ನಾನು ಹೇಳ್ತೀನಿ ನಾನು ಹಾಕ್ಬೋದಲ್ಲ. ಹೇಳ್ತೀನಿ, ರಿವ್ಯೂ ಮಾಡ್ಲಿಕ್ಕೆ ಹೇಳ್ತೀನಿ ನಾನು. ಮತ್ತು ತುಂಬ ಇದರಲ್ಲಿ ಕೂಡ ಹಾಕಿದ್ದಾರೆ, ಕಾಮೆಂಟ್ಸ್ ಅಲ್ಲಿ ಕೂಡ ಹಾಕಿದ್ದಾರೆ, ತುಂಬ ಜನ ಹಾಕಿದ್ದಾರೆ. ಅವ್ರದ್ದು ಬರ್ದು ವಾಟ್ಸಪ್ ಅಲ್ಲಿ ಬರ್ದು ಯಾಕಂದ್ರೆ ನೀನು ಸ್ಕಿನ್ ಕೇರ್ ಇದು ಹಾಕಿದೆ ಅಲ್ಲ, ತುಂಬ ಜನ ಹಾಕಿದ್ದಾರೆ. ಅಕ್ಕ ನಮಗೆ ನಂಬಿಕೊಂಡು, ಯಾಕಂದರೆ ನಿಮ್ಮದು ನಾವು ಎಣ್ಣೆ ಯೂಸ್ ಮಾಡಿದ್ದೀವಿ, ಅದ್ರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಸೊ ನಾವು ಇದು ಕೂಡ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನೇ ಪೆದ್ದಿ. ಅದು ಗೊತ್ತುಂಟು, ನೀನು ಪೆದ್ದು ಅಲ್ಲ. ನಾನು ಮೊದಲಿಂದ ಹೇಳ್ತೇನೆ ನೀನು ಪೆದ್ದಿ ಅಂತ, ಅದೀಗ ಮೊದಲಿಂದ ಹೇಳ್ತಾ ಇದ್ದೀನಿ ನಾನು. ಕಳಿಸ್ಲಿಕ್ಕೆ ಯಾರಾದ್ರೂ ನಾನು ಹೇಳ್ತೀನಿ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ಲಿಕ್ಕೆ ಅದು ಹಾಕಿದ್ರೆ ಬೇರೆ. ಮತ್ತೆ ಏನು ಗೊತ್ತು, ತುಂಬ ಕಾಲ್ ಬಂದಿದ್ದು ನನಗೆ, ಯಾರು ಅಂದಿಗೆ ನೆನಪು ಸಿಗ್ತಾ ಇಲ್ಲ. ಹೌದಾ? ತುಂಬ ಜನ ಇದು ಕೊಟ್ಟರು, ತುಂಬ ಜನ ಆರ್ಡರ್ ಮಾಡಿದ್ದಾರೆ. ಓಕೆ ಓಕೆ. ಮತ್ತೆ ಸ್ಕಿನ್ ಕೇರ್ ಕೂಡ ತುಂಬ ಆರ್ಡರ್ ಬಂದಿದೆ. ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಏನು ಉಂಟು, ಬೇಕಿದ್ದವರು ಬೇಗನೆ ಆರ್ಡರ್ ಕೊಡ್ಬೋದು. ಕೆಲವರು ಮತ್ತೆ ಏನು ಗೊತ್ತಿಲ್ಲ, ಸಪ್ರೇಟ್ ಆಗಿ ಕೇಳ್ತಾ ಇದ್ದಾರೆ. ಅದು ಸಪ್ರೇಟ್, ಅದು ಹೇಳ್ಬಿಡಿ ಏನಂತ ಒಂದು. ಸಪ್ರೇಟ್ ಆಗಿ ಏನು ಗೊತ್ತುಂಟ, ಕೊಡೋದು ದೊಡ್ಡದಲ್ಲ, ಆದ್ರೆ ನಿಮ್ಗೆ ಎಫೆಕ್ಟ್ ಆಗ್ಬೇಕಲ್ವಾ. ಹೌದು, ನಾವು ಹಣ ಮಾಡೋದಾದ್ರೆ ಸಪ್ರೇಟ್ ಆಗಿ ಕೊಡ್ಬೋದು, ನಮಗೆ ಪ್ರಾಬ್ಲಮ್ ಇಲ್ಲ. ಹಣ ಮಾಡೋದಾದ್ರೆ ನನಗೆ ಸಪ್ರೇಟ್ ಕೊಡ್ಬೋದು, ನನಗೆ ಅದರಲ್ಲಿ ಜಾಸ್ತಿನೇ ಸಿಗುತ್ತೆ ಹೌದು. ಸಪ್ರೇಟ್ ಕೊಟ್ರೆ. ಯಾಕಂದ್ರೆ ಟೋಟಲ್ ಆಗಿ ನಾನು ಕೊಟ್ರೆ ನನಗೆ ಸ್ವಲ್ಪ ಕಮ್ಮಿ, ಜಾಸ್ತಿ ಸಪ್ರೇಟ್ ಇಂಡಿವಿಜುವಲ್ ಕೊಟ್ರೆ ಉಂಟಲ್ಲ, ಅದರಲ್ಲಿ ನಾನು ಎಷ್ಟು ರೇಟ್ ಉಂಟು ಅಷ್ಟೇ ಪ್ರಾಫಿಟ್ ಮಾಡ್ಬೋದು. ಆದ್ರೆ ಏನ್ ಗೊತ್ತಿಲ್ಲ, ರಿಸಲ್ಟ್ ಸಿಗ್ಬೇಕಲ್ವಾ ನಿಮ್ಗೆ. ಒಟ್ರಾಸಿ ಕೊಟ್ರೆ ಆಗುತ್ತಾ? ಆಗುದಿಲ್ಲ. ಹಾಗೆ ನಾಳೆ ನೀವು ನನಗೆ ಅಲ್ವಾ ಹೇಳೋದು, ಅದಕ್ಕೆ ನಾನು ಹೇಳಿದಾಗೇನೆ ಒಂದೊಂದರಲ್ಲಿ ಒಂದೊಂದುಂಟು. ಅದನ್ನ ನಾವು ಖಂಡಿತ ನಮ್ಮ ಸ್ಕಿನ್ನಿಗೆ ಅದೆಲ್ಲ ಸಿಗ್ಬೇಕು, ಒಂದು ದಿನಕ್ಕೆ ಏನ್ ಸಿಗ್ಬೇಕು ನೋಡಿ ಅದನ್ನೇ ಹಾಕಿದೀವಿ. ಯಾವುದೇ ಒಂದು ಇದು ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಎಕ್ಸ್ಟ್ರಾ ಇಲ್ಲ, ಅಂದ್ರೆ ನಮ್ಮ ಸ್ಕಿನ್ನಿಗೆ ಬೇಡದ್ದು ಯೂಸ್ಲೆಸ್ ಯಾವ್ದು ಕೂಡ ಇಲ್ಲ. ಹಾಗಾಗಿ ಎಲ್ಲ ಒನ್ ಬೈ ಒನ್ ಸ್ಟೆಪ್ ಮೇಲೇನೆ ಹೋದ್ರೆ ಮಾತ್ರ ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಜಸ್ಟ್ ನೀವು ನನ್ನನ್ನೇ ನೋಡಿ, ಎಕ್ಸರ್ಸೈಸ್ ಮಾಡಿ ಬಂದೆ ನಾನು, ನನ್ನ ಸ್ಕಿನ್ ನೋಡಿ ಈಗ ಕೂಡ. ಬೆಳಿಗ್ಗೆ ನಾನು ಸ್ಕಿನ್ ಕೇರ್ ತಗೊಂಡಿದ್ದು, ಎಷ್ಟು ಚೆನ್ನಾಗಿ ಮಾಯಿಸ್ಟ್ ಆಗಿದೆ ಅಂದ್ರೆ, ನಾನು ಏನು ಸತ್ಯ ಹೇಳೋದು ನಿಮ್ಗೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಸ್ಕಿನ್, ನನಗೆ ಒಂಥರ ಒಳ್ಳೆ ಫೀಲ್ ಆಗುತ್ತೆ. ನಿಮಗೂ ಕೂಡ ಸೇಮ್ ಆಗಬೇಕು, ಒಳ್ಳೆ ರೀತಿ ರಿಸಲ್ಟ್ ಸಿಗ್ಬೇಕಂತಾನೆ ನಾನು ಇದು ಮಾಡಿದ್ದು. ಇನ್ನೊಂದು ಒಂದು ಮಾತ್ರ ಬಾಕಿ ಉಂಟು, ಸ್ನಾನ ಮಾಡಿ ಮಲಗುವಾಗ ನೈಟ್ ಸಿರಮ್ ಒಂದು ಹಾಕಲಿಕ್ಕೆ. ಅದು ತುಂಬ ಬೆಸ್ಟ್. ಅದರಲ್ಲಿ ನನ್ನ ಸ್ಕಿನ್ ಆಂಟಿ ಏಜಿಂಗ್ ಆಗೋದು ಹಾಗೂ ಫುಲ್ ರಿಪೇರ್ ಆಗೋದು ನೈಟ್ ನಾವು ಹಾಕ್ತೀವಲ್ವಾ. ಹಾಗೆ ಪದೇ ಹೇಳ್ತಾ ಇದ್ದೀನಿ ನಾನು, ಎಲ್ಲರದ್ದು ಸ್ಕಿನ್ ಕೂಡ ಚೆನ್ನಾಗಿರ್ಬೇಕಂತ ಆಸೆ. ಖಂಡಿತ ಆಗುತ್ತೆ, ನೋಡಿ ಯೂಸ್ ಮಾಡಿ ನೋಡಿ, ಒಮ್ಮೆ ನೀವು ಆರ್ಡರ್ ಮಾಡಿ. ವೆಬ್ಸೈಟ್ ಉಂಟು ನಂದು, ಮತ್ತೆ ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲಂತೆ, ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಉಂಟು, ಫೋನ್ ನಂಬರ್ ಕೂಡ ಉಂಟು. ವೆಬ್ಸೈಟ್ ಅಲ್ಲಿ ಇದು ಮಾಡೋದವರು, ಗೊತ್ತಾಗದವರು ಕಾಲ್ ಮಾಡಿ, ನಾವು ಎಲ್ಲ ಗೈಡ್ ಮಾಡ್ತೀವಿ ಅದಕ್ಕೆ ಹೇಗೆ ಏನಂತ, ಎಲ್ಲ ಏನು ಇಂಗ್ರೀಡಿಯೆಂಟ್ಸ್ ಉಂಟು ಎಲ್ಲವನ್ನು ಮೆನ್ಷನ್ ಮಾಡಿದ್ದೀನಿ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದರ ಬಗ್ಗೆ ಎಲ್ಲ ಕೂಡ ಮಾಡ್ಬೋದು, ನೀವು ಎಲ್ಲ ಮೆನ್ಷನ್ ಕೂಡ ಮಾಡಿದ್ದೀನಿ ನಾನು ಅದರಲ್ಲಿ. ಹಾಗೆ ನೋಡಿ ನೀವು. ಹಾಗೂ ಲೈಸೆನ್ಸ್ ಕೂಡ ಉಂಟು, ನಾನು ಸುಮ್ಮನೆ ಮಾಡ್ತಾ ಇಲ್ಲ, ಲೈಸೆನ್ಸ್ ಕೂಡ ತಗೊಂಡಿದ್ದೀನಿ. ಕೆಲವರು ಅದು ಲೈಸೆನ್ಸ್ ಬೇಕಲ್ವಾ ಅದಕ್ಕೆ? ಬೇಕು, ಇಲ್ಲದಿದ್ರೆ ನಾವು ಮಾಡ್ಲಿಕ್ಕೆ ಅದು ವಿದೌಟ್ ಲ್ಯಾಬ್ ಟೆಸ್ಟ್ ಆಗದೆ ಅದು ಮಾಡ್ಲಿಕ್ಕೆ ಆಗಲ್ಲ. ಏನು ಮಾಡ್ಲಿಕ್ಕೆ ಆಗಲ್ಲ ನಮಗೆ, ಹಾಗೆ ಪ್ಯಾಕೇಜಿಂಗೇ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಎಲ್ಲ ಮಾಡಿನೇ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿನೇ ಇದು ಪ್ರಾಡಕ್ಟ್ ಆಗಿದ್ದು. ಹಾಗಾಗಿ ಡೋಂಟ್ ವರಿ, ಯಾವುದರಲ್ಲೂ ವರಿ ಮಾಡಬೇಡಿ. ಮತ್ತೆ ಅದು ಕೂಡ ಕೆಲವು ಪ್ಯಾಕೇಜಿಂಗ್ ಮಾಡಿ ಮತ್ತೆ ನಮ್ಮ ಮೇಲೆ ನಾವು ಟ್ರೈ ಮಾಡಿದ್ವಿ, ಅದು ಮೇನ್ ಆಗಿ ನೀನು ಟ್ರೈ ಮಾಡಿದ್ವಿ, ಅದಕ್ಕೆ ಮಂತ್ ನಾನು ಟ್ರೈ ಮಾಡಿ. ಹೌದು, ವಿದೌಟ್ ಟ್ರೈಯಿಂಗ್ ಸೀಯಿಂಗ್ ಇದು ಮಾಡಲಿಲ್ಲ ಯಾವಾಗಲೂ. ಹಾಗೆ ನಾನು ನಿಮ್ಗೆ ಇದು ಮಾಡಿದೆ, ಯಾಕೆಂದ್ರೆ ಇದು 6 months ಹಿಡಿತು. ಒಂದು ನಿಮಿಷ, ಅವ್ರದ್ದು ಎಂತ ಸೌಂಡ್ ಅಲ್ಲಿ ಟಿವಿ. 6 months ಹಿಡಿತು. 6 monthsಗೆ 6 months ಜಾಸ್ತಿ ಆಯ್ತು ಪ್ರಿಯಾ. ಸ್ಯಾಂಪಲ್ 4-5 ಸಲ ತಗೊಂಡ್ ಬಂದು ನಾವು ಅದು ಸ್ಯಾಂಪಲ್ ರಿಜೆಕ್ಟ್ ಮಾಡಿದ್ವಿ ನಾವು. ಸ್ಯಾಂಪಲ್ ರಿಜೆಕ್ಟ್ ಮಾಡಿ 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 ಆಮೇಲೆ ಇದನ್ನು ನಾವು ಈ ಪ್ರಾಡಕ್ಟ್ ಅನ್ನು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಮಾಡಿದ್ದು. ಕ್ವಾಲಿಟಿ ಇವನ್ ಪರಿಮಳದವರೆಗೂ ಅದು ಕೂಡ ನಮಗೆ ಯಾವ ಟೈಪ್ ಬೇಕಿತ್ತು ಅದೇ ಹಾಗೆ ಮಾಡಿ ನೋಡಿ. ನೀವು ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಅಷ್ಟೇ ಹೇಳಲಿಕ್ಕೆ ಆಗುತ್ತೆ, ನಾನು ಮತ್ತೆ ಏನು ಜಾಸ್ತಿ ಹೇಳಲಿಕ್ಕೆ ಆಗಲ್ಲ ಅಷ್ಟೇ. ಓಕೆ. ಮತ್ತೆ ಯಾರಿಗಾದ್ರೂ ಆಯಿಲ್ ಮಸಾಜಿಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ದಿಸ್ ಪರ್ಸನ್, ರಾಯ್ಸ್ಟನ್. ತುಂಬಾ ಚೆನ್ನಾಗಿ ಮಾಡ್ತಾನೆ. ಲೂಕ್ ವಾರ್ಮ್ ಮಾಡಿ ಆಯಿಲ್ ಸ್ವಲ್ಪ ತಲೆಗೆ ಹಾಕಬೇಕು. ನಾನು ಈಗ ಸ್ನಾನಕ್ಕೆ ಈಗ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ. ನಾನು ಜಾಸ್ತಿ ಟೈಮ್ ಇಡ್ಲಿಕ್ಕೆ ಮಿನಿಮಮ್ 2 hours ಇಡಬೇಕು ಮಾತ್ರ, ಇಲ್ಲದ್ರೆ ವೇಸ್ಟ್. ಫುಲ್ ಓವರ್ ನೈಟ್ ಇಡಿ, ಇನ್ನು ಕೂಡ ಬೆಸ್ಟ್. ಇದು ಚೂರು ಕೂಡ ಚಿಪ್ಪಿ ಇಲ್ಲಿ ಇಳಿಯೋದು ಹಾಗೆ ಆಗೋದು ಏನಾಗೋದಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಒಂದು ಟೈಪ್ ಸೀರಮ್ ಟೈಪ್ ಇದಾಗಿರುತ್ತೆ, ಒಳ್ಳೇದಿದೆ. ಹಾಗಾಗಿ ಯೂಸ್ ಮಾಡ್ಬೋದು ನೀವು. ನಾನು ಅದಕ್ಕೆ ನಿಜವಾಗ್ಲೂ ಲೂಕ್ ವಾರ್ಮ್ ಮಾಡಿ ನೀವು ಮಸಾಜ್ ಮಾಡಿದರೆ ಇನ್ನೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಏರ್ ಗ್ರೋತ್ ಇನ್ನೂ ಕೂಡ ಬೇಗ ಆಗುತ್ತೆ. ಆದರೆ ನನಗೆ ಈಗ ಬುಸೋದಿಲ್ಲ, ನಾನು ಸೀದಾ ಸ್ನಾನಕ್ಕೆ ಹೋಗೋದು, ಹಾಗೆ ನಾನು ಹೀಗೇನೆ ಆಗ್ತಾ ಇದ್ದೀನಿ. ಓಕೆ ಆಯ್ತಾ ರಾಯ್? ರಾಯ್ದು ಮೇನ್ ನಾನು ಏನು ಹೇಳಲ್ಲ, ನಂದು ಬಿಡಿ, ನಾನು ಏನು ಹೇಳಲ್ಲ.
ಹೌದು Age ಅವನದು ಆಗಿದೆ, ಹೇಗಿತ್ತು ಹೋಗುತ್ತೆ ಬರುತ್ತೆ. ರಾಯ್ದು ಕೂದಲು ನಿಮಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಹುಟ್ಟುವಾಗ ತುಂಬಾ ಬೋಳ. ಕಮ್ಮಿ ಇತ್ತು ಅವನಿಗೆ, ಬೋಳ ಅಂದ್ರೆ ಹೇರೇ ಇಲ್ಲ, ಉದ್ದದ್ದು ಇರುತ್ತೆ, ಮಧ್ಯದಲ್ಲಿ ಹೇರೇ ಇಲ್ಲ ಅವನಿಗೆ. ಅವನಿಗೆ ತುಂಬಾ ಡಿಸ್ಟೆನ್ಸ್ ಜಾಸ್ತಿ, ಹೇರ್ ಮೇಲೆ ಉಂಟಲ್ಲ ತುಂಬಾ ಗ್ಯಾಪ್ ಜಾಸ್ತಿ ಇತ್ತು. ನೆಕ್ಸ್ಟ್ ಅವನಿಗೆ ತುಂಬಾ ಚೆನ್ನಾಗಿ ಬಂತು ಕೂದಲು. ಅವನು ಹಾಕ್ತಾನೆ ಇಷ್ಟ ಅವ. ಆಮೇಲೆ ಮಧ್ಯದಲ್ಲಿ ಮತ್ತೆ ಅವನದೆಲ್ಲ ಹೋಯ್ತು, ಎಕ್ಸಾಮ್ಸ್ ಎಲ್ಲ ಇತ್ತು, ಅಂದ್ರೆ ಟೆನ್ಷನ್ ತುಂಬಾ ತಗೊಳ್ತಾನೆ ಹಾಗೆ. ಅವನು ಬೇಗ ಇದ್ ಮಾಡ್ತಾನೆ, ಅದ್ರಲ್ಲಿ ಫುಲ್ ಒಂದು ಕೂದಲು ಹೋಗಿತ್ತು. ಟೆನ್ಷನ್ ಕೈ ನಡ್ಗುತ್ತೆ. ಮಾಡ್ತಾ ಇದ್ದ, ನನಗೆ ಕೂಡ ಟೆನ್ಷನ್ ಆಯ್ತು, ಇವನು ಇದಾಗ್ತಾನೇನಾ ಅಂತ ಹೇಳಿ, ಹಾಗೆ ಆಗಿತ್ತು. ಆಮೇಲೆ ಆಗ್ಲಿಲ್ಲ, ಆಮೇಲೆ ಅವನು ಮಾತ್ರ ಹೋಗ್ಬಿಡ್ಲಿಲ್ಲ, ಇಲ್ಲಮ್ಮ ಹಾಗೆ ಆಗೋದಿಲ್ಲ, ನಾನು ಆಗೋದಿಲ್ಲ ಅಂತ ಹೇಳಿ ಕಂಟಿನ್ಯೂ ನಮ್ಮ ಎಣ್ಣೆ, ನಮ್ಮ ಮನೆಯಲ್ಲಿ ಲೆವಿ ಹಾಗೂ ಇವನು ಹಾಕಿದಷ್ಟು ಎಣ್ಣೆ ಯಾರು ಹಾಕ್ಲಿಲ್ಲ, ಯಾರು ಹಾಕ್ಲಿಲ್ವಾ, ನನ್ನ ಬಾಟ್ಲಿ ಖಾಲಿ ಮಾಡಿದೆ ಅವರೇ ತುಂಬಾ. ಇವರಿಬ್ರು ಹಾಕಿದಷ್ಟು ಯಾರು ಹಾಕ್ಲಿಲ್ವಾ ಅಂತ. ಹಾಗೆ ಈಗ ಕೂಡ ಅವಳದು ಕೂದಲು ಮತ್ತು ಫ್ಲೈಟ್ ಆಗ್ತಿದ್ಲು, ಅವಳು ಕೊಂಡೋಗಿದ್ದಾಳಲ್ಲ, ಅವಳು ಕೊಂಡೋಗಿದ್ದು ದುಬೈಗೆ. ನೋಡಿ ಈಗ ಕೂಡ ಅವನ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೂ ಲೆವಿ ಇದ್ದು ನೀವು ಮೊದ್ಲು ಕೂಡ ನೋಡಿದೀರಾ, ಅವನದು ಅಷ್ಟು ಇರ್ಲಿಲ್ಲ, ನಂತರ ಎಷ್ಟು ಆಗಿತ್ತು ಅವನದು ಕೂದಲು. ಈಗ ಕೂಡ ನೊಟ್ರ ಸಿಗ್ತಾನೆ, ಅವ್ನು ಮೇಂಟೈನ್ ಮಾಡಲ್ಲ, ಆದ್ರೆ ಕೂದಲು ಇಷ್ಟು ಉಂಟು ಅವನಿಗೆ, ತುಂಬಾ ತಿಕ್, ಮೇಂಟೈನ್ ಮಾಡಲ್ಲ ಅವನು. ಹಾಗೆ ತುಂಬಾ ಚೆನ್ನಾಗಿ ಬಂತು. ನಾನು ಬೇಕಿದ್ರೆ ಸೈಡಲ್ಲಿ ಪಿಕ್ ಕೂಡ ಹಾಕ್ತೀನಿ, ಒಂದು ಸುಮಾರು ತೆಗೆದಿದ್ದು ಉಂಟು. ಇವನ್ ಅವನದೇ ನೋಡುದು ತೆಗೆದು ಯಾವಾಗ್ಲೂ ರಿಸಲ್ಟಿಗೆ ಅದು ಉಂಟು. ನಾನು ಸೈಡಲ್ಲಿ ನೆನಪಾದ್ರೆ ಹಾಕ್ತೀನಿ, ಕೆಲವೊಮ್ಮೆ ಹಾಕ್ತೀನಿ ಅಂತ ಹೇಳ್ತೀನಿ, ನೆನಪಾಗಲ್ಲ, ನೋಡ್ತೀನಿ ಹಾಕ್ತೀನಿ. ನಾನು ಲೆವಿದ್ದು ಕೂಡ ಕೂದಲಿದ್ದು ಹಾಕ್ತೀನಿ, ಇವಂದು ಕೂಡ ಹಾಕ್ತೀನಿ, ನೋಡಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ. ಇದೆಲ್ಲ ನಿಮ್ಗೆ ಎಕ್ಸಾಂಪಲ್ಸ್. ಹಾಗೆ ನಾನು ಹೇಳೋದು, ಮಕ್ಕಳು, ನೀವು ಗಂಡು ಮಕ್ಕಳು ಇರಲಿ ಹೆಣ್ಮಕ್ಳು ಇರಲಿ, ಟ್ರೈ ಮಾಡಿ ಎಲ್ಲರೂ. ಮೇಯ್ನ್ ಆಗಿ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ರಿಗೆ ಸುಮಾರು ಕೂದಲು ಕಮ್ಮಿ ಇತ್ತು, ಅವ್ರು ನನಗೆ ಆಮೇಲೆ ಕೂಡ ಹೇಳಿದ್ರು, ನಾನು ಫೋಟೋ ತೆಗೆದು ಇಡ್ಬೇಕಿತ್ತು. ಅವ್ರ ಆಫೀಸಲ್ಲಿ ಕೂಡ ಕೇಳ್ತಾ ಇದ್ರಂತೆ, ನೀವು ಎಂತ ಯೂಸ್ ಮಾಡ್ತೀರೋ, ಹೇಗೆ ಬಂತಷ್ಟು ಕೂದಲು ಅಂತ ಹೇಳಿ. ಆಮೇಲೆ ಅವ್ರ ಆಫೀಸ್ ಅವರಿಗೆ ಕೂಡ ಅವರು ಕೊಟ್ಟರು, ತುಂಬ ಖುಷಿ ಆಯ್ತು ನನಗೆ. ಅವ್ರು ಹೇಳ್ತಾ ಇದ್ರು, ನಾನು ಫೋಟೋ ಎಲ್ಲ ತೆಗೆದಿಟ್ಟಿದ್ರೆ ನಿನ್ಗೆ ಹೆಲ್ಪ್ ಆಗ್ತಿತ್ತಲ್ವಾ ಅಂತ ಹೇಳಿ. ನಿಜವಾಗ್ಲೂ ಹೆಲ್ಪ್ ಆಗ್ತಿತ್ತು, ಆದ್ರೆ ಈಗ ಅವ್ರಿಗೆ ಕೂದಲು ಬಂದಿದೆಲ್ಲ ಖುಷಿ ನನಗೆ ತುಂಬಾ. ಬರ್ಲಿ, ಎಲ್ರಿಗೂ ಬರ್ಲಿ ಕೂದಲು, ಹಾಗಂತೇಳಿ ಫುಲ್ಲು ಟಕ್ಲಾಗಿರ್ತಾರಲ್ಲ ಅವರಿಗೆ ಬರೋದಿಲ್ಲ ಕೂದಲು, ಅದು ನಾನು ಸತ್ಯವಾಗಿ ಹೇಳೋದು. ಆದರೆ ಬೇಗ ಗ್ರೇ ಆಗೋದು ಹಾಗೂ ತುಂಬ ಈಗ ಉದುರ್ತಾ ಇರೋದು ಅವರದ್ದೆಲ್ಲ ತುಂಬ ಚೆನ್ನಾಗಿ ಇದು ಗ್ರೋ ಆಗುತ್ತೆ. ಹಾಗೆ ಟ್ರೈ ಮಾಡಿ. ಓಕೆ, ನಿಂದೇನಾದರೂ ಹೇಳಿಕುಂಟ? ಅವನು ಹಾಕ್ತಾನೆ, ಅವನು ಡ್ಯಾಂಡ್ರಫ್, ಅವನಿಗೆ ಡ್ಯಾಂಡ್ರಫ್ ಇತ್ತು ಆಗುವಾಗ ಮಾತ್ರ ನಮ್ಮ ಎಣ್ಣೆ ನೆನಪು ಬರೋದು ಅವನಿಗೆ, ಇಲ್ಲದವನ್ನ ಹಾಕಲ್ಲ. ಅದು ಹೋಗುತ್ತಲ್ಲ, 1-2 ದಿನ ಹಾಕಿದ್ಮೇಲೆ ಹೋಗುತ್ತೆ, ಆಮೇಲೆ ಒಂದು ಸುದ್ದಿನೇ ಇಲ್ಲ. ಪುನಃ ಯಾವಾಗ ಬರುತ್ತೆ ಅವಾಗ ನೆನಪು ಮಾಡ್ತಾನೆ. ನಾನು ಎಷ್ಟು ಸಲ ಹೇಳಿದ್ದೀನಿ, ಆಗ್ತಾ ಇರು ಅಂತ ಹೇಳಿ, ಅದು ಬೇಡ ಅವನಿಗೆ. ಹೌದನ್ನು ಯೂಸ್ ಮಾಡಬೇಕು. ನನಗೆ ಇನ್ನೂ ಎಷ್ಟು ಕೂದಲು ಬರಬೇಕು, ನನಗೆ ಸಾಕು ಇಷ್ಟು ಕೂದಲು. ಕೈ ಹಾಕ್ಲಿಕ್ಕೆ ಆಗಲ್ಲ ಅವನಿಗೆ, ಮೊದಲು ಕೂದಲಲ್ಲಿ ಕೂದಲು ಬಂದಿದೆ, ಇನ್ನು ಎಂತ ಮಾಡುದು, ಅದಕ್ಕೆ ಜನರು ಬರುವಾಗ ಮಾತ್ರ ತೆಗೆದು. ಅದು ಪಾಪ ತೆಗಿಲಿಕ್ಕೆ ಹೋದ್ರೆ ಅವ್ರಿಗೆ ತೆಗಿಲಿಕ್ಕೂ ಕಷ್ಟ ಆಗುತ್ತೆ, ಅವ್ರಿಗೆ ವಾಚನೆ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ಇದು ರೆಡಿ ಆಯಿತು ಶವರ್ಮ ಹಾಗೂ ನನಗೆ ಬ್ರೋಕ್ಲಿ ಅದರೊಂದಿಗೆ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ ನೀವು. ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡಿದ್ದೀನಿ, ಹಾಗೂ ರೆಸಿಪಿ ಚಾನಲಲ್ಲಿ ಕೂಡ ಹಾಕಿದ್ದೀನಿ. ಬನ್ನಿ ಊಟ ಮಾಡಿ ಎಲ್ಲರೂ. ರೆಡಿ ಆಯಿತು. ಸೂಪರ್. ಮತ್ತು ಇವತ್ತು ಫಿಲ್ಮ್ ಕೂಡ ನೋಡಲಿಕ್ಕಿಲ್ಲ ಅಂತೆ, ಇವತ್ತು ಏನೋ ಪ್ಯಾಕಿಂಗ್ ಎಲ್ಲ ಉಂಟಂತೆ. ಅಂದರೆ ನನಗೆ ಫಿಲ್ಮ್ ನೋಡಲಿಕ್ಕಿದೆ. ಟಿಕೆಟ್ ಬುಕ್ ಆಯಿತು. ತಿಮ್ಮಿದಾಯ್ತಾ? ಓಕೆ, ಖುಷಿ ನಮಗೆ. ಎಂತ ಖುಷಿ? ಯಾವಾಗಂತೆ ಬರುದು? ಡಿಸೆಂಬರ್ 23 ಗೆ ಈವ್ನಿಂಗ್ ಕೂತ್ಕೊಳ್ತಾರೆ, ನೈಟ್. ಅಂದ್ರೆ ಇಲ್ಲಿ 24th ಮಾರ್ನಿಂಗ್ ಆಗುತ್ತೆ. ಹಬ್ಬದ ಟೈಮಿಗೆ ಬರ್ತಾಳೆ. ನಮ್ದಂದ್ರೆ ಎಂತ, ಅವಳಿಗೆ ಸುಮಾರು ಟೈಮಿಂದ ಅವಳು ಟ್ರೈ ಮಾಡ್ತಾ ಇತ್ತು ಟಿಕೆಟ್ ಬುಕ್ ಮಾಡ್ಲಿಕ್ಕೆ, ತುಂಬಾ ಜಾಸ್ತಿ ತೋರಿಸ್ತಾ ಇತ್ತ ಅಂತ. ಇವಾಗ ಖುಷಿ ಆಗ್ಬೋದಲ್ಲ ಅವಳಿಗೆ, ಯಾವಾಗದಿಂದ ಹೇಳ್ತಾ ಇತ್ತು. 1 month ರಜೆ, 1 month ರಜೆ ಬರ್ತಾ ಇದೆ. ರಿಟರ್ನ್ ಟಿಕೆಟ್ ಕಳಿಸಿದ್ದಾರೆ. ಹೌದಾ? ಓಕೆ, ಖುಷಿ ಆಯ್ತು. ಎಂತ ಖುಷಿ? ಬೇಡವಾ ಅಂತ ಸುಮ್ಮನೆ, ಬೇಡ ಬರಬೇಡ ಫ್ಲೈಟ್, ಅಲ್ಲೇ ಕೂತ್ಕೋ ಅಲ್ವಾ ಬಜ್ಜು? ಬಾ ನಾವು ವೇಟ್ ಮಾಡ್ತಾ ಇದ್ವಿ ಅಂದ್ರು.
ಅದೇ ಖುಷಿ ಆಗ್ಬೋದಲ್ಲ ಅವಳಿಗೆ. ಮತ್ತೆ ಅವಳು ಯಾವಾಗಿಂದ ವೇಟ್ ಮಾಡ್ತಾ ಇದ್ದಾಳೆ, ಯಾವಾಗ ಬರೋದು ಊರಿಗೆ ಅಂತ ಹೇಳಿ. ಅವಳು ಡ್ಯಾನ್ಸ್ ಮಾಡ್ಬೋದು. ಎಷ್ಟು ಹೇಳಿದ್ರು, ನಮ್ಮ ಮನೆ ನಮ್ಮ ಊರು ನಮಗೆ ಸರಿ ಅಲ್ವಾ, ಹೊರಗಡೆ ಆಗೋದಿಲ್ಲ. ಎಲ್ಲರೂ ಅದೇ ಹೊರದೇಶ ದುಬೈ ಅದು ಇದು ಹೇಳ್ತಾ ಇರ್ತಾರೆ, ಆದ್ರೆ ಅಲ್ಲಿ ಎಷ್ಟು ಕಷ್ಟಪಡ್ತಾರೆ ಅವರು. ನಮಗೆ ಮಾತ್ರ ಅದು ಕಷ್ಟಪಟ್ಟು ಅವ್ರಿಗೆ ಗೊತ್ತು ಅಷ್ಟೇ, ನಮಗೂ ಅರ್ಥ ಆಗಲ್ಲ ಅದು. ಎಲ್ಲ ಫ್ಯಾಮಿಲಿ ಮಿಸ್ ಮಾಡೋದಿರ್ಲಿ, ಅಥವಾ ಫುಡ್ಡಿಗಿರ್ಲಿ, ಅಥವಾ ಹೋಗುದು ಇರುವುದು ಎಲ್ಲ ರೂಮಿಗೆ ಎಲ್ಲದಕ್ಕೂ ಅವ್ರು ಎಷ್ಟೊಂದು ಮಿಸ್ ಮಾಡ್ಬೋದು ಅಂತ ಎಣಿಸ್ತೀನಿ ನಾನು ಕೆಲವೊಮ್ಮೆ. ಎಷ್ಟೋ ನನ್ನ ಇದರಲ್ಲಿ ಇದ್ದೀರಲ್ವಾ ನೀವು, ಅವ್ರು ಹೇಳ್ತಾ ಇರ್ತಾರಲ್ಲ, ನಿಮ್ಮಲ್ಲಿ ನಾನು ನಮ್ಮ ಊರನ್ನು ನೋಡ್ತೀನಿ, ನಮ್ಗೆ ಆಸೆ ಆಗುತ್ತೆ ಹಂಗೆಲ್ಲ ಹೇಳುವಾಗ ತುಂಬ ಬೇಜಾರಾಗುತ್ತೆ ನಮಗೆ. ನಮ್ಮ ಮಕ್ಕಳು ಹೋಗುವಾಗ ಇನ್ನೂ ನಮಗೆ ಅರ್ಥ ಆಗುತ್ತೆ, ಅವರು ಪಡುವ ಕಷ್ಟ ನೋಡಿ ಉಂಟಲ್ಲ, ಅರ್ಥ ಆಗುತ್ತೆ. ಹೋಗುದು ಅಲ್ಲಿ ಕೆಲಸ ಸಿಕ್ತು, ದೊಡ್ಡ ಕೆಲಸದಲ್ಲಿ ಇದ್ದಾಳೆ, ಇನ್ನೂ ಆಯ್ತು ಹಣ, ಹಾಗೆ ನಾವೆನಿಸ್ತೀವಿ. ಹೇಳ್ತಾರೆ ಹಾಗೇನೆ, ಅವ್ರಿಗೆ ಅವರ ಮಗ ದುಬೈಯಲ್ಲಿದ್ದಾನೆ, ಇವರು ಅಲ್ಲಿದ್ದಾರೆ, ಆದ್ರೆ ಅವ್ರು ಎಷ್ಟು ಕಷ್ಟದಲ್ಲಿದ್ರೆ ಅವ್ರಿಗೆ ಗೊತ್ತು. ಅದು ಎಷ್ಟು ಕಷ್ಟಪಡ್ಲಿಕ್ಕೆ ಉಂಟು ಆ ದೇಶದಲ್ಲಿ, ನಮ್ದಲ್ಲ ಅಲ್ಲ ದೇಶ. ಅದು ಸೇವಿಂಗ್ ಮಾಡ್ಬೇಕಾದ್ರೆ ತುಂಬಾ ನಾವು ಇದು ಮಾಡ್ಬೇಕಷ್ಟೇ. ಕಷ್ಟಪ್ಪ. ನಮ್ಮೂರಲ್ಲಿ ಏನಾದ್ರೂ ಆದ್ರೆ ಯಾರಾದ್ರೂ ಇದ್ದಾರೆ ಅಂತ ಹೇಳಿ, ಅಲ್ಲಿ ಏನಾದ್ರೂ ಆದ್ರೂ ಯಾರಿಲ್ಲ, ಎಲ್ಲ ಅವರ ರೆಸ್ಪಾನ್ಸಿಬಿಲಿಟಿ ಮೇಲೇನೆ ಅವ್ರು ಇರಬೇಕು. ಹಾಗೆ ತುಂಬಾ ಕಷ್ಟ ಅವ್ರ ದೇಶದಲ್ಲಿ. ಎಂತ ಮಾಡೋದು, ದುಡಿಲಿಕ್ಕೆ ಹೋಗಲೇಬೇಕು.